ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸರ್ ರುದ್ರೇಶ್. ಯಾವ ಊರಿದು? ಸರ್ ಒಂದು ನಿಮಿಷ. ಹಾಂ. ಏನು ಸಿಕ್ತಲ್ಲಿ? ಇದು ಬೇರೆ ಸಿಕ್ತಲ್ವಾ? ನೋಡಿ ಇಲ್ಲಿ ತೇವ ಇದೆಯಾ? ಇಲ್ಲ ತೇವ ಇಲ್ಲ ಅಂದರೆ ನೀರು ಆ ಕಡೆಗೆ ತೇವ ಇದೆ, ಇಲ್ಲಿ ತೇವ ಇಲ್ಲ. ಅದೇ ಇಲ್ಲಿ ಬಗ್ರಿ. ಹಾಂ, ಬೇಡ ಬೇಡ ನೋಡಿ, ಇದು ಫುಲ್, ಇದು ನೋಡಿ, ಇದು ಫುಲ್ಲು ಬ್ಲ್ಯಾಕ್ ಇದೆ, ವೈಟ್ ಇದೆ, ಬಟ್ ಸಣ್ಣ ಸಣ್ಣ ಬೇರುಗಳೆಲ್ಲ ಕಪ್ಪಾಗಿದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಇದು ಕಪ್ಪಾಗಿದೆ. ಅದೇ ನೀವು ಕಳೆ ಕಿತ್ತರೆ ಏನಾಗಿದೆ, ಇಲ್ಲಿ ಕಳೆ ಫುಲ್ಲು ವೈಟ್ ಇದೆ. ಸೊ ಈ ಥರ ವೈಟ್ ಬೇರೆ ಇರಬೇಕು. ಇದನ್ನು ಮಧ್ಯಕ್ಕೆ ಇಡಬೇಕು ಕಂಪಲ್ಸರಿ. ಇಲ್ಲೇನು ಇಟ್ಟು ಈ ಥರ ಮಧ್ಯ ಸೆಂಟ್ರಿಗೆ ಇಡಿ. ನಿಮ್ಮದು ಹಳದಿ ಕಲರ್ ಎಲ್ಲ ಬಂದಿರೋದು ಇಲ್ಲಿ 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 ನೋಡ್ಕೊಂಡು ನೋಡಿ. ಇದು ನೋಡಿ, ಇದು ಗೊನೆ ಇದೆಯಲ್ಲ, ಇದು ಇಷ್ಟು ಅಭಾಷಣ ಆಗಿರುತ್ತೆ. ಇದು ಡ್ರಾಪ್ ಔಟ್ ಆಗಿದೆ ನೋಡಿ. ಇದು ಮುಂದೆ ಕಾಯಿ ಬರ್ಬೇಕಾಯ್ತು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಎಷ್ಟು 1 2 3 4 5 6 7 8 9 10 ಚಿಪ್ಪಿದೆ. ಇಲ್ಲಿ ಗಂಟಲು ಕಚ್ಚೋದು. ಇಲ್ಲಿ ಗಂಟೆ ಗೊಬ್ಬರಗಳು ಸಾಲ್ಟೇಜ್ ಆಗಿ ಇಷ್ಟು ಉದ್ರೋಗಿರೋದು. ಇದನ್ನು ಇಲ್ಲಿ ಕಟ್ ಮಾಡ್ಬೇಕು ನೀವು. ಇಲ್ಲಿಗೆ ಕಟ್ ಮಾಡೋ. ಇದು ಇಲ್ಲಿಂದ ಇಲ್ಲಿ ಗಂಟೆ ಬೆಳೆದಿದೆಯಲ್ಲ, ಇದು ವೇಸ್ಟ್. ಇದು ಇಷ್ಟು ಬೆಳೆಯಷ್ಟು ಕಾಯ್ದಪ್ಪ ಬಿಡವು ನೋಡಿ. ಅದು ಶುದ್ಧ ಬಂದೈತೆ ನೋಡಿ. ಅದು ಕತೆ ಸಾಕ್ಬಿಡ್ಬೇಕು ಇಮಿಡಿಯೇಟಾಗಿ. ಆ ಹರಳು ಚಿಕ್ಕ ಚಿಕ್ಕದ ಆಯ್ತದಲ್ಲ, ಅಲ್ಲಿಗೆ 3 ಇಂಚ್ ಬಿಟ್ಟು ಅಲ್ಲಿ ಹೊಡೆದಾಕ್ಬಿಡ್ಬೇಕು ಅದನ್ನು. 3 ಇಂಚ್ಗೆ ಹೊಡೆದಾಕ್ಬೇಕಾದ್ರೆ ನೋಡಿ. ಇವೆಲ್ಲ ಗಿಡಗಳೆಲ್ಲ ಗೊನೆಗಳ ಚೆನ್ನಾಗಿ ಬರ್ತದೆ. ಬಟ್ ನಿಮ್ಗೆ ಎಷ್ಟು ಗೊಬ್ಬರ ಕೊಟ್ರಿ ಟೋಟಲ್ ಇದಕ್ಕೆ? 4 ರಿಂದ 5 ಗೊಬ್ಬರ ಟೋಟಲ್ ಕೊಟ್ಟಿದ್ದೀನಿ ನೀವು ಹೇಳ್ತಾ ಇದ್ದೀರಿ. ಈಗ ನನ್ನ ಅನಿಸಿಕೆ ಪ್ರಕಾರ ಎಷ್ಟಿದೆ ನೋಡಿ. ಈ ಥರ ಬುಡಕ್ ಬಿಟ್ರೆ ಕೊಳೆಯೋ ರೋಗ ಬರ್ತದೆ. ಈ ಥರ ಪನಾಮ ರೋಗಗಳು ಬರ್ತಾವಲ್ಲ, ಆ ಥರ ರೋಗ ಬರ್ತದೆ. ಇದು ರೋಗ ಅಲ್ಲ, ಅದು ಬೇರೆ ಸಿಂಟಮ್ಸ್. ನೀವು ನೀರು ಇಲ್ಲೂ ಕೊಡ್ಬೇಕಷ್ಟೇ. ಬುಡಕ್ ಕೊಟ್ರೆ ಹಂಗಾಗುತ್ತೆ. ಬುಡಕ್ ಕೊಡಬೇಡಿ ಅಂತ ಹೇಳ್ತೀವಿ. ನೀವು ಎಷ್ಟು 4 ಗೊಬ್ಬರ ಹೇಳಿದ್ರಾ? 4 ರಿಂದ 5 ಕೊಟ್ಟಿದ್ದೀನಿ ಸರ್. 4 ರಿಂದ 5 ಗೊಬ್ಬರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. 1 2 3 4 ಗೊಬ್ಬರ ಹಿಡಿದದೆ. 4 ಗೊಬ್ಬರ ತೊಗೊಂಡಿರ್ತದೆ. ಗೊತ್ತಾಗ್ಬಿಡ್ತದೆ ಸಿಂಟಮ್ಸ್ ನೋಡಿ. ಈ ತಿಂಗಳು ಗೊಬ್ಬರ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದೀರಿ, ಇಲ್ಲಿ ಕೊಟ್ಟಿದ್ದೀರಿ, ಮತ್ತು ಅಲ್ಲೊಂದು ಕೊಟ್ಟಿದ್ದೀರಿ. ಅಷ್ಟೇ 4 ಗೊಬ್ಬರ. ಇವೆಲ್ಲ ಇನ್ನೂ ಸೈಜ್ ಬರಬೇಕು, ಕಾಯಿ ದಪ್ಪ ಬೇಕು ನಿಮಗೆ. ಗೊನೆಗಳು ಇಲ್ಲಿ ಬರ್ತಾ ಇದೆಯಲ್ಲ, ಈ ಥರ ಇದು ಫಿಂಗರ್ಸ್ಗಳು ಅಗ್ಲಾಗಿ ಬರಬೇಕು. ಹಳದಿ ಕಲರ್ ಎಲೆ ಸ್ವಲ್ಪ ಅಲ್ಲಿ ನಿಲ್ಲಬೇಕು ನೋಡಿ. ಇದು ಈ ಥರ ಆದರೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂದರೆ ಇದೇನಿಲ್ಲ, ಬೇಗ ಗೊನೆ ಬಂದಿರ್ತದೆ. ಇದು ಇಲ್ಲಿ ಹೊಡೆದಾಕ್ಬಿಡಿ. ಇದನ್ನು ಇಲ್ಲಿ ಹೊಡೆದಾಕ್ತು ಅಂತಂದರೆ ಅದು ಗೊನೆ ಎಲ್ಲ ಕಾಯೆಲ್ಲ ಬಲ್ತ್ಕೊತವೆ. ಕಾಯಿಗಳು ಇನ್ನೊಂಚೂರು ಕಚ್ಚಬೇಕು. ಯಾವ್ದು ಹೇಳಿ ತೋರಿಸಿ. ಅದು ಲಘು ಪೋಷಕಾಂಶಗಳ ಕೊರತೆ ಅಂತ. ಇದು ನಮ್ಮಲ್ಲಿ 1% ಬಂದೇ ಬರ್ತದೆ. ನಿಮ್ಮ ಟಿಶ್ಯೂ ಕಲ್ಚರ್ ತಗೊಂಡಾಗ ಅದು ಇದರೊಳಗೆ ಗೊನೆ ಬರ್ತದೆ, ವೀಕ್ ಇರ್ತದೆ ಅಷ್ಟೇ ನೋಡಿ. ಗೊನೆಗಳೆಲ್ಲ ಇದು ಬರ್ತಾ ಇದೆ ಚೆನ್ನಾಗಿ. ಅದು ಕಾಯಿಗಳು ನೋಡಿ ಎಷ್ಟು ಫಿಂಗರ್ಸ್ಗಳು ದೊಡ್ಡ ಕಾಯಿಗಳಿದೆ. ಅದು ತುಂಬ ಚೆನ್ನಾಗಿ ಬರ್ತದೆ. ಬಟ್ ಆ ಥರ ಬರಬೇಕು. ಈ ಥರಕ್ಕಿಂತ ಆ ಥರ ಅದಕ್ಕೂ ಭಾರಿ ವ್ಯತ್ಯಾಸ ಇದೆ ನೋಡಿ. ಇದು ಕಾಯಿ ಹಿಂಗೆ ಬೆರಳು ಹಿಂಗೆ ಜೋಡಿಸ್ಕೊಂಡಂಗವೆ. ಅದೇ ಅದು ಕಾಯಿ ಹಿಂಗೆ ಫಿಂಗರ್ಸ್ಗಳು ಅಗಲ ಮಾಡ್ದಂಗೆ ಅವು ತೂಕ ಜಾಸ್ತಿ ಬರ್ತಾವೆ. ನೀವು ಮೊದಲು ಪ್ರತಿಯೊಂದನ್ನು ಹೂ ಹೊಡ್ಸಾಕ್ಬಿಡಿ. ಹೂ ಕಂಪಲ್ಸರಿ ಹೊಡ್ಸ್ಬೇಕು. ನೀರನ್ನು ಚೇಂಜ್ ಮಾಡಬೇಕು. ಈಗ ಕಾಯಿ ದಪ್ಪಾಗಿ ಹಾಕಿ ಇದಕ್ಕೆಲ್ಲ ಒಂದು ಗೊಬ್ಬರ ಕೊಡ್ತೀವಿ. ಸೊ ಆ ಗೊಬ್ಬರನ ನೀವು ಎಲ್ಲೂ ಬಿಟ್ಟು ಅಲ್ಲಲ್ಲ, ಈಗ ನಾವು ಕೊಡೋದು ನಿಮ್ಮ ಭೂಮಿಲಿ ಇರೋದೆಲ್ಲ ತೆಗೆದು ಕೊಡ್ತದೆ ನೋಡಿ. ಈ ಕಡೆಗೆ 1/2 ಲೀಟ್ರು, ಆ ಕಡೆಗೆ 1/2 ಲೀಟ್ರು, ಹಿಂಗೆ 2 ಕಡೆಗೂ ಇಲ್ಲ ಗಿಡ ಸುತ್ತ ಬಿಟ್ರೆ ಒಳ್ಳೆ. ಇಲ್ಲಿ ಬಿಡ್ಲಾ? ಹಾಂ, ಅಲ್ಲಿಗೆ. ಹಾಂ ನೋಡಿ, ಹಿಂಗೆ 1/2 ಲೀಟ್ರ್ ಬಿಡಿಸಿ, ಆ ಕಡೆಗೆ 1/2 ಲೀಟ್ರ್ ಬಿಡಿಸಿ, ಇಲ್ಲಿಗೆ ಬಿಟ್ರೆ ಬುಡಕ್ ಬಿಡಂಗಿಲ್ಲ. ಎಲ್ಲ ಒಟ್ಟಿಗೆ ಸೇರಿಸ್ಬೇಕು ಒಂದೇ ಡ್ರಮ್ಗೆ. ಇನ್ನು ಕೊಟ್ಟರೆ ನೀನು ಎಷ್ಟು ಗೊಬ್ಬರ ಕೊಡಂಗಿಲ್ಲ. ಇನ್ನೇನು ಕಟಿಂಗ್ ಆಗೋದು ಏನು ಅವಶ್ಯಕತೆ ಬೇಡ ಅಂತೀರಾ? ಏನು ಅವಶ್ಯಕತೆ ಇಲ್ಲ. ಏನಾರು ಆಮೇಲೆ ಇಲ್ಲ ಇಲ್ಲ, ಏನು ಅವಶ್ಯಕತೆ. ಕಾಯಿ ದಪ್ಪ ಹಾಕಿ ಏನು ಬೇರೆ ಕೇಳಿದ್ರೆ ಮಾತ್ರ ಕೊಡೋಣ, ಇನ್ನೊಂದು ಬೇಡಿ ನೋಡಿ. ನೀರು ಒಂದೇ ಕಡೆ ಹೋಗ್ಲೇಬಾರ್ದು. ಗೊಬ್ಬರ ಕೊಟ್ಟಿದ್ದೆ ಸರ್ ಇಲ್ಲಿಗೆ. ಕೊಟ್ಟಿದ್ದೆ ಹಾಂ ನೋಡಿ. ಇಲ್ಲಿಗೆ ನೀವು ಗೊಬ್ಬರ ಕೊಟ್ಟರೆ ಇವ್ರು ಚೆನ್ನಾಗಿ ಬರ್ತಾರೆ. ನೀವು ಕೊಡಬೇಕಾದ್ರದ್ದು ಮಿನಿಮಮ್ 2 ಅಡಿ ದೂರದಲ್ಲಿ ಇಲ್ಲಿ ನೋಡಿ. ಇಲ್ಲಿ ಬಗೆಯಪ್ಪ, ಇಲ್ಲಿ ಬಗೆಯಪ್ಪ, ಇಲ್ಲಿ ಬಾಳೆ ಗಿಡದ ಬೇರೆ ಇರ್ತವೆ. ನಾನು ಡ್ರಂಚಿಂಗು ಎಷ್ಟು ಕೊಡ್ಲಿಕ್ಕೆ ನೀವು ಕೊಟ್ಟಿದ್ದ? ಇಲ್ಲಿ 1 ಅಡಿ ದೂರಕ್ಕೆ ಇಲ್ಲಿ ಕೊಡಬೇಕು. ಈ ಕಡೆ ಕರೆದ ಆ ಕಡೆ ನೋಡಿ, ಅಲ್ಲಿ ಇರೋದು. ಅದಕ್ಕೆ ಈ ನೇರಕ್ಕೆ ಗೊಬ್ಬರ ಕೊಡಬೇಕು. ನೀವು ಗೊಬ್ಬರ ಕೊಟ್ಟರೆ 2.5 ಅಡಿ ದೂರಕ್ಕೆ ಕೊಡ್ಬೇಕು. ನೀವು ಕರೆಂಟ್ ಬರ್ತಾವ ಅನ್ನಿಸ್ತದೆ. 2 ಅಡಿ ದೂರಕ್ಕೆ ಮಾಡಿಗೆ ನೀರು ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಮಳೆಗಳ ಬಂದರೆ ನೀರು ಕೊಡಬೇಡಿ. ನೀವು ಕೊಡೋ ಗೊಬ್ಬರ ಸರ್ ಇನ್ನೊಂದು 6-7 ದಿನ ಬಿಟ್ಟೆ ಕೊಡ್ಲಾ? ಈಗ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯ್ತು? ನಾನು ಕೂಡ ಎಷ್ಟು ದಿನ ಆಯ್ತು? 20 ದಿನ ಆಯ್ತಲ್ಲ. 20 ದಿನ ಆಯ್ತು ಸರ್. 25 ದಿನ ಬಿಟ್ಟು 3 ದಿನ ಬಿಟ್ಟು ಕೊಟ್ಬಿಡಿ. ಅಷ್ಟರೊಳಗಡೆ ಡ್ರಿಪ್ಪನ್ನ ತೆಗೆದುಬಿಡಿ. ಅದೆಲ್ಲ ರೆಡಿ ಮಾಡಿ. ಇದು ನೀವು ಗೊಬ್ಬರ ಕೊಡೋದು ಚೆನ್ನಾಗಿ ಕುಯ್ಸ್ಬಿಟ್ಟು ಕೊಡ್ಲಾ? ಕುಯ್ಸ್ಬಿಟ್ಟೆ ಕೊಡಬೇಕು.
ನೀವು ನಿಮ್ದು ಇದು ಕೂಡ ಕುಯ್ಸ್ಬಿಟ್ಟು ಕೊಟ್ರೆ ಒಳ್ಳೇದು. ಕುಯ್ಸ್ತನೋದ್ರೆ ಅವು ಎಳ್ಕೊತಾ ಇರ್ತವೆ. ಹಾಂ ಹಾಂ ಕಾಲ ಅವೇನಿಲ್ಲ, ದೂರ ಕೊಡ್ತಿರಲ್ಲ, ಏನು ಸಮಸ್ಯೆ ಏನಿಲ್ಲ ನೋಡಿ. ಇವಕ್ಕೆಲ್ಲ ಏನಿಲ್ಲ, ಇವೆಲ್ಲ ಏನು ಕುಯ್ಸೋದೇನು ಬೇಡಿ. ಇನ್ನು ಎಲೆ ಬಂದ್ಮೇಲೆ ಕುಯ್ಸ್ಕೊಳ್ಳಿವ್ರಿ ಇವ್ ನೀವು. ಈಗ ಕಂದು ಯಾವಾಗ ಬಿಡಲಿ ನಾನು? ಕಂದು ಗೊನೆ ಕಟಿಂಗ್ ಆಗಬೇಕು, ಇನ್ನೂ ಹೈಟ್ ಆಗ್ಬಿಡ್ತಾವೆ ಗಿಡ. ಈಗ ಬಿಡೋದು ಬೇಡಿ, ಬಿಡೋದು ಬೇಡಿ. ಇನ್ನೇನೇನು ಡೌಟ್ ಇದೆ ನಿಮ್ಮದು? ಫುಲ್ ಚೆನ್ನಾಗಿದೆ. ನಾವು ಈ ಥರ ಗರಿ ನೀವು ಇಲ್ಲಿ ಕುಯ್ಸಿದ್ರಲ್ಲ, ಇದಕ್ಕೊಂದು ಸ್ಪ್ರೇ ಕೊಡಬೇಕಿತ್ತು. ಸಿಗಾಟೋಕ ರೋಗ ಅಂತ ಈಗ ಕುಯ್ಸಿರೋದು ಏನು ಸಮಸ್ಯೆ ಅಂತ ಕಾಣಿಸ್ತಾ ಇಲ್ಲ. ಸ್ಪ್ರೇ ಏನು ಅವಶ್ಯಕತೆ ಇಲ್ಲ, ಬರೀ ಫುಡ್ಡು ಊಟ ಕೊಡಿ ಸಾಕು ಅದಕ್ಕೆ. ಸೊ ನೋಡಿ, ಈ ಹಳದಿ ಕಲರ್ ಎಲ್ಲ ಯಾಕೆ ಬರ್ತದೆ ಅಂದರೆ, ಈ ಕಡೆ ನೀರು ತೇವಾಂಶ ಇಲ್ಲಿ ಇಲ್ಲ ಅಂದರೆ ಮಾತ್ರ ಹಂಗಾಗುತ್ತೆ ಅದು. ಎಲ್ಲ ಕಡೆ ತೇವಾಂಶ ಇದ್ರೆ ಹಂಗಾಗಲ್ಲ. ಏನು ರೋಗ ಅಲ್ಲ ಅಂತೀರಾ? ರೋಗ ಏನಲ್ಲ ಅದು, ಏನಂತ ಸಮಸ್ಯೆ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ ಓವರಾಲಾಗಿ. ಈಗ ನೋಡಿ, ಈಗ ಈ ಗಿಡ ನೀರು ಸುತ್ತಾದೆ ಅಲ್ವಾ, ಏನು ಸಮಸ್ಯೆ ಕಾಣಿಸ್ತಾ ಇದೆ ಇದರಲ್ಲಿ? ಆ ಕಡೆ ಮಣ್ಣಿಲ್ಲ, ನೀರು ಆ ಕಡೆಗೆ ಹೊರದೋಯ್ತದ, ಅದು ಸಮಸ್ಯೆ ಕಾಣಲ್ಲ. ಎಲ್ಲಿ ನೀರು 2 ಅಡಿ ದೂರದಲ್ಲಿ ನೀರು ಇರಲ್ಲ, ಅವು ಮಾತ್ರ ಅಷ್ಟೊಂದು ಕಲರ್ ಬಂದಿರೋದು. ನೀವು ಬುಡು ಕೊಡಬಾರ್ದು, ಪೂರ್ತಿ ಹೊರಗಡೆ ಕೊಡ್ಬೇಕು ನೀವು ಅಷ್ಟೇ. ಇನ್ನೇನು ಡೌಟ್ ಇದೆ ಹೇಳಿ ಸರ್ ನಿಮ್ಮದು? ನೀರು ಮದ್ದಿ ಕೊಡಿ. ಕೊಡೋ ಗೊಬ್ಬರ 4 ಥರ ಕೊಡ್ತೀನಿ, ಕಲ್ಸ್ಬಿಟ್ಟು ಬಿಡ್ತಾ ಇರಿ. 1 ಲೀಟ್ರ್ ಬಿಡಿಸಿ ಒಂದು ವಾರಕ್ಕೆ ನಿಮ್ಮ ತೋಟ ಚೇಂಜಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಲೂ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಏನೋ ವೀಕೆಸ್ ಇರೋವೆಲ್ಲ ಪೂರ್ತಿ ಚೆನ್ನಾಗಿ ಬರ್ತವೆ. 15 ದಿನಕ್ಕೆ ಒಂದ್ಸಲಿ ಕುಯ್ಸ್ಲಾ? 20 ದಿನಕ್ಕೆ ಎಲೆ ಬಂದ ಮೇಲೆ ಕುಯ್ಸಿ. ಇಷ್ಟಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬಿಡಿ, ಇದರಲ್ಲಿ ಎಲೆ ಸ್ಟಾರ್ಟ್ ಆದ್ಮೇಲೆ ಕುಯ್ಸಿ ನೀವು. ಇನ್ನೇನು ತೊಂದರೆ ಏನಿಲ್ಲ. ತುಂಬ ಚೆನ್ನಾಗಿದೆ ತೋಟ, ಏನು ಸಮಸ್ಯೆ ಏನಿಲ್ಲ ಕತೆ. ಅದು ರೋಗ, ಅದು ಕಳದಿ ರೋಗ ಅಂತಂದ್ರಲ್ಲ, ಯಾರು ಅದು ಸರ್? ಇದು ಎಷ್ಟು ಕೆಜಿ ಬರುತ್ತೆ? ಇದು 9 ಚಿಪ್ ಬಂದಿರೋದಲ್ಲ? ಇದಕ್ಕೆಲ್ಲ 10 kg ಮೇಲೆ ಬರ್ತದೆ. 12 kg 15 kg ಬರುತ್ತೆ ಇದು. ಇವೆಲ್ಲ ಈಗ ನಾನು ನೋಡ್ರವೆಲ್ಲ 12ರಿಂದ 15 kg ಮೇಲೆ ಬರಬೇಕು. ಅದರಿಂದ ಅವಶ್ಯಕತೆ ಅಲ್ಲೇ ಎಳ್ಕೊಬಿಡುತ್ತೆ. ಮೊದಲು ನೀವು ಮಾಡ್ಬೇಕಾದ್ರೆ ಕೆಲಸ ಹೂ ಹೊಡಿಯೋದು, ಆಮೇಲೆ ನಾವು ಕೊಟ್ಟಿದ್ದು ಟಾನಿಕ್ ಹೊಡೋದು. ಇಲ್ಲಿ ತೇವ ಇದೆ ಅಲ್ವಾ ನೋಡಿ, ಇಲ್ಲಿಗೆ ಬಿಡ್ಬೇಕು, ಇಲ್ಲಿಗೆ ಅಲ್ಲಿಗೆ. ಅದಾದ್ಮೇಲೆ ಬನಾನಾ ಸ್ಪೆಷಲ್ಲು ಬೇಕು ಅಂದರೆ ಸ್ಪ್ರೇ ಮಾಡಿಸ್ತೀನಿ. ಒಂದು 15 ದಿವಸಕ್ಕೆ ನೀವು ಗಿಡ ನೋಡ್ಬಿಟ್ಟು ನೀವು ರಿಸಲ್ಟ್ ಹೆಂಗೆ ಹೇಳ್ತೀರಿ ಅದ್ರ ಮೇಲೆ ನಿಮಗೆ ಸ್ಪ್ರೇ ಹೇಳ್ತೀನಿ. ಸ್ಪ್ರೇ ಆಮೇಲೆ ಹೇಳ್ತೀನಿ ನಾನು ಬೇಕಾದ್ರೆ. ಅದೇನಾಗಿದೆ ಸರ್? ಅದರಲ್ಲಿ ಏನು ಸಮಸ್ಯೆ ಇದೆ? ಏನಿಲ್ಲ, ಅದು ಚೆನ್ನಾಗೈತೆ. ಮ್ಯಾಕ್ಸಿಮಮ್ ಈ ಥರ ಗರಿ ಕುಯ್ಬಾರ್ದು. ಇದು ವೈರಸ್ ಒಳಗಡೆ ಕೊಟ್ಟೋಯ್ತದೆ ಇದು. ಇದನ್ನ ಯಾವ ಥರ ಕುಯ್ಬೇಕು ಅಂದರೆ, ಹಂಗೂ ಕುಯ್ಬಾರ್ದು. ತೋರಿಸ್ತೀನಿ ಬನ್ನಿ. ಬೇಡ 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 ಬನ್ನಿ. ಈ ಹಸಿ ನೋಡಿ, ಇಲ್ಲಿ ನೋಡಿ, ಈ ಥರ ಇಲ್ಲಿ ಬಿಡ್ಬೇಕಿದೆ. ಇಲ್ಲೂ ಕುಯ್ಬೇಕು. ಇದು ಕುದಿರೋ ಸರಿ, ಇದು ಕುದಿರೋ ಸರಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕುಯ್ಬಾರ್ದು. ಹಿಂಗೆ ವೈರಸ್ಗಳು ಹಂಗೆ ಡೈರೆಕ್ಟ್ ಹೊಂಟೋಗ್ತದೆ. ಇಲ್ಲಾಂದರೆ ಇದು ಒಣಗೋಯ್ತು ಅಂದರೆ ಹಿಂಗೆ ಆಯ್ತು ಬಕ್ಕೋತದೆ. ಈ ಬಕ್ಕೊಂಡ ತಕ್ಷಣ ಇದು ಏನಾಯ್ತದೆ, ಇದು ಇಲ್ಲಿ ಹಾಕಾಯ್ತವೆ ಹುಳಗಳು, ಒಳಗಡೆ ಹೋಗೋಕ್ಕಾಗಲ್ಲ. ಆ ಥರ ಮಾಡ್ಕೋಬೇಕು. ಫುಲ್ಲು ಬಡ್ಡೆ ಕುಯ್ಬಾರ್ದು. ಏನು ಅವಶ್ಯಕತೆ ಇಲ್ಲ, ಏನು ಕುಯ್ಸ್ಬೇಡಿ. ಇನ್ನು ಯಾವುದೇ ಕಾರಣಕ್ಕೂ ಏನು ಕುಯ್ಸ್ಬೇಡಿ. ನೋಡಿ ಇದು ನೋಡಿ, ಇದೆಯಲ್ಲ ಇದು, ಇದಕ್ಕೆ ಅಲ್ಲಿಗೆ ನೀರಿಲ್ಲ, ಇಲ್ಲಿಗೆ ಇಲ್ಲಿಗೆ ನೀರು ಕೊಟ್ಟರೆ ಇದು ಹಂಗೆ ಇಲ್ಲ. ನಾವು ನೀರು ಚೆನ್ನಾಗಿ ಮೇಂಟೈನ್ ಮಾಡೋದು, ನೀರು ಮತ್ತೆ ಸೆಂಟ್ರ್ ಕೊಡಿ. ಅಲ್ಲ, ನಾವು ನೀರು ಚೆನ್ನಾಗಿ ಮೇಂಟೈನ್ ಮಾಡೋದು ಇನ್ನೂ ಚೆನ್ನಾಗಿದೆ ಗಿಡ. ಇನ್ನೂ ಚೆನ್ನಾಗೋದು ಗಿಡ. ನೀರು ಸೆಂಟ್ರ್ ಕೊಟ್ಟಿದ್ರೆ ಇನ್ನೂ ಸೂಪರ್ ಆಗೋದು. ದೂರಕ್ಕೆ ನೀರು ದೂರಕ್ಕೆ ಕೊಡಬೇಕಾಗುತ್ತೆ. ಎರಡು ತಪ್ಪು ಮಾಡಿದ್ವಿ ನಾವು. ಅದೊಂದು ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ ನಿಮಗೆ. ಸರ್ ಒಂದು 2800 3000 ಗಿಡ ಇದೆ ಒಟ್ಟಿಗೆ. 3000 ಗಿಡ ಇದೆ. 3000ಕ್ಕೆ ನಿಮ್ಗೆ 15 ಡ್ರಮ್ಗೆ ಔಷಧಿ ಬೇಕಾಗುತ್ತೆ ಸರ್. ಇದು 15 ಡ್ರಮ್ ಬೇಕಾ? 15 ಡ್ರಮ್ ಬೇಕೇ ಬೇಕು. ಓಕೆ.